ಯಾರ್ಯಾರೆಲ್ಲ ಬರ್ತಾರೆ ಅವರೆಲ್ಲ ನನಗೆ, ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಓಕೆ. ಮೊನ್ನೆ ಒಬ್ರು ಫೋನ್ ಮಾಡಿದ್ರು, ಶರತ್ ಸರ್ ಇಲ್ಲಿ ಮೋಸ ಆಗ್ತಾ ಇದೆ ಗೊತ್ತಾ, ನಿಮಗೆ ಹಂಗಾಗ್ತಿದೆ ಗೊತ್ತಾ, ಇಲ್ಲಿ ಎಷ್ಟು ಜನ ಅನ್ಯಾಯ ಮಾಡ್ತಿದ್ರು ಗೊತ್ತಾ ಅಂತ. ನನ್ನ ಮಗನಿಗೆ ನಾನು 3 ವರ್ಷದಿಂದ ನೆಟ್ವರ್ಕರ್ಸ್ ದಿನಾಚರಣೆಗೆ ಬಾ ಅಂತ ಕರಿತಾ ಇದ್ದೀನಿ. ಅವ್ನು ಫೋನ್ ಮಾಡಿದ್ದಾನೆ, ಮೋಸ ಆಗ್ತಿದ್ದಾನೆ. ನಾನು ಅವನಿಗೆ ಒಂದೇ ಒಂದು ಮಾತು ಹೇಳಿದೆ, ಅಲ್ಲಪ್ಪ 3 ವರ್ಷದಿಂದ ನೀನ್ ನೆಟ್ವರ್ಕರ್ ದಿನಾಚರಣೆಗೆ ಬರಕ್ಕೆ ಟೈಮ್ ಇಲ್ಲ, ಈ ಮೋಸ ಆಗೋದ್ ಬಂದು ನನ್ನ ಹತ್ರ ಹೇಳ್ತಿದ್ಯಾ ಅಂತ ಅಂದೆ. ಫೋನ್ ಕಟ್ ಮಾಡ್ತಾನೆ. ಇವರಿಗೆ ತಾವೇನ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ, ಹಿಂಗೆ ಬಳ್ ಮಾಡಿ ತೋರ್ಸೋದಷ್ಟೇ. ಈ 4 ಬಳ್ ನಮ್ಮ ಹತ್ರ ನೋಡ್ತೇವೆ ಅನ್ನೋದು ಪರಿಜ್ಞಾನ ಇಲ್ಲ. ಸೊ ಮಾಡೋಣ ಸ್ನೇಹಿತರೆ. ಡಿಸೆಂಬರ್ 23 ಅವತ್ತು ರೈತರ ದಿನಾಚರಣೆ ಇದೆ. ರೈತರನ್ನ ನಾವು ಮರಿತಾ ಇದ್ದೀವಿ. ರೈತರನ್ನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವತ್ತು ರೈತನ ಒಬ್ಬನ ಕರೆಸ್ತೀನಿ ನಾನು. ಒಬ್ಬ ರೈತ ಇರ್ತಾನೆ, ಒಬ್ಬ ನೆಟ್ವರ್ಕರ್ ಇರ್ತಾರೆ. ಒಂದು ಕೇಕ್ ಕಟ್ಟಿಂಗ್ ಆಗುತ್ತೆ. ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರನ್ನ ಕರೆಸ್ತಾ ಇದ್ದೀನಿ, ಮನವಿ ಕೊಡ್ತೀನಿ, ಸೆಲೆಬ್ರೇಷನ್ ಮಾಡ್ತೀನಿ, ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀನಿ. ಅಲ್ಲಿ ಯಾವುದೇ ಒಂದು ಕಂಪನಿನೂ ಬ್ಯಾನರ್ ಇರಲ್ಲ, ಯಾವ ಲೀಡರು ನಾನು ವೇದಿಕೆ ಮೇಲೆ ಕರೆಯಲ್ಲ. ಇಡೀ ಪ್ರೋಗ್ರಾಮ್ ಶರತ್ ಒಬ್ಬನೇ ಇರ್ತಾನೆ. ಅಲ್ಲಿ ಯಾರು, ಎಲ್ಲರೂ ಅಲ್ಲಿ ಸುಮ್ಮನೆ ಕುತ್ಕೊಂಡಿರ್ಬೇಕಷ್ಟೇ. ನಾವು ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತೀವಿ, ಯಾರನ್ನ ಹೈಲೈಟ್ ಮಾಡಲ್ಲ ನಾನು. ಯಾರಿಗೂ ನನಗೆ ಮೊನ್ನೆ ಹೇಳಿದ್ರು, ಸರ್ ನಮ್ದು ಬ್ಯಾನರ್ ಹಾಕಿ ಬೇಕಾದ್ರೆ 1.5 ಲಕ್ಷ ನಾವೇ ಕೊಡ್ತೀವಿ ಅಂತ. ನಾನು ಹಾಕಲ್ಲ ಸರ್ ಅಂದೆ. ಒಂದು ಕಂಪ್ನಿ MD ಫೋನ್ ಮಾಡಿ ಹೇಳಿದ್ರು, ಸರ್ ಹಿಂದೆ ಮುಂದೆ ನಮ್ದು ಬ್ಯಾನರ್ ಹಾಕ್ಬಿಡಿ, ನಮ್ಮ ಕಂಪ್ನಿ ಲೋಗೋ ಹಾಕ್ಬಿಡಿ, ಹಾಲ್ ರೆಂಟ್ ನಾವೇ ಕಟ್ಬಿಡ್ತೀವಿ 1.5 ಲಕ್ಷ ಅಂದ್ರೆ. ಹಾಕಲ್ಲ ಅಂದೆ. ನಾನು ಒಂದು ಕಂಪ್ನಿಗೋಸ್ಕರ ಮಾಡ್ತಾ ಇಲ್ಲ ಸ್ನೇಹಿತರೆ. ಇನ್ನೊಬ್ರು ಲೀಡರ್ ಮಾಡಿದ್ರು, ಸರ್ ನಾನು ವೆಲ್ಕಮ್ ಅಲ್ಲಿ ಬ್ಯಾನರ್ ಹಾಕಿಸ್ತೀನಿ, ನಿಮಗೆ 50,000 ರೂಪಾಯಿ ಕೊಡ್ತೀನಿ, ನನ್ನ ಕಂಪನಿ ಲೋಗೋ ನನ್ನ ಫೋಟೋ ಹಾಕ್ತೀನಿ, 50,000 ರೂಪಾಯಿ ಕೊಡ್ತೀನಿ, ಊಟನೂ ನಾನೇ ಹಾಕಿಸ್ತೀನಿ ಬೇಕಾದ್ರೆ ಅಂತ. ಬೇಡ ನನಗೆ ಅಂದೆ. ನನಗೆ ಯಾರ್ದು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಇಂಡಸ್ಟ್ರಿಯ ಚಿಂತೆ ಇದೆ, ಇಂಡಸ್ಟ್ರಿ ಬೆಳಿಬೇಕು. ನಾನು ಹಂಗೆ ದುಡ್ಡು ಮಾಡಂಗಿದ್ರೆ ನನ್ನ ಒಂದೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾವ್ದಾದ್ರು ಮನಿ ಸರ್ಕ್ಯುಲೇಷನ್ ಇಂದ ಒಂದು ಚಿಕ್ಕ ಚಿಕ್ಕ ಅಡ್ವರ್ಟೈಸ್ಮೆಂಟ್ ಕೊಟ್ರೇನು ನನಗೆ ದಿನಕ್ಕೆ 60,000 ರೂಪಾಯಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ದಿನಕ್ಕೆ 60,000 ದುಡಿಬಲ್ಲೆ ನಾನು. ನನಗೆ ಇಷ್ಟ ಇಲ್ಲ. ನಾನು ಯಾವ್ದು ಮನಿ ಸರ್ಕ್ಯುಲೇಷನ್ ಅಡ್ವರ್ಟೈಸ್ಮೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಅಲ್ಲಿ ಕೊಡಲ್ಲ. 770 ವಿಡಿಯೋಗಳು ಇದಾವೆ. 770 ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಯಾವ್ದು ಕಂಪ್ನಿ ಬಗ್ಗೆನೂ ಹೇಳಿಲ್ಲ ನಾನು, ಕೇವಲ ಇಂಡಸ್ಟ್ರಿ ಅಚ್ಚ ಕನ್ನಡದಲ್ಲಿ ಹೇಳಿದ್ದೀನಿ. ಒಂದೊಂದು ವಿಡಿಯೋಗೂ ಒಂದೊಂದು ಚಾನಲ್ಗೂ ನನಗೆ 60,000 ರೂಪಾಯಿ ಕೊಟ್ರೆ ನೀವೇ ಲೆಕ್ಕ ಹಾಕೊಳ್ಳಿ. 720 ಇಂಟು 60,000 ಮಾಡಿ, ಅಷ್ಟು ದುಡ್ಡು ನನ್ನ ಜೇಬಲ್ಲಿ ಇರ್ತಿತ್ತು ಇವತ್ತು. ನಾನು ದುಡ್ಡು ಮಾಡ್ಬೇಕು ಅಂದ್ರೆ ಇಲ್ಲಿಗಲ್ ಆಗಿ. ನನಗೆ ಇಷ್ಟ ಇಲ್ಲ ಅಂತ ದುಡ್ಡು. ನನ್ನ ಮಕ್ಳಿಗೆ ಓದ್ಸಕ್ಕೂ ಇಷ್ಟ ಇಲ್ಲ. ಅಂತ ದುಡ್ಡಿಂದ ನಾನು ಅನ್ನನೂ ತಿನ್ನಲ್ಲ. ನಾನು ಮಾಡಿರೋ ಕೆಲ್ಸಕ್ಕೆ ಡಬಲ್ ದುಡ್ಡು ಇಸ್ಕೊಂಡ್ ತಿನ್ಬೇಕಾದ್ರೆ, ಸರ್ ಕೊಡಿ, ಯಾವನ್ ಇಚ್ಚಿಗೆ ಕೊಡ್ತೀರಾ, ನಾನು ಜಾಸ್ತಿ ಟ್ರೈನಿಂಗ್ ಕೊಟ್ಟಿದ್ದೀನಿ, 10,000 ರೂಪಾಯಿ ಜಾಸ್ತಿ ಕೊಡಿ ಅಂತ ಇಸ್ಕೊಂತೀನಿ ನಾನು. ಅದು ಅಧಿಕಾರ ಇದೆ ನನಗೆ. ಬಟ್ ರಾಂಗ್ ಕೆಲಸ, ರಾಂಗ್ ಪ್ರಮೋಷನ್ ನನಗೆ ಇಷ್ಟ ಇಲ್ಲ. ನಾನು ಇವತ್ತು 72 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಕನ್ಸಲ್ಟೇಷನ್ ಕೊಟ್ಟಿದ್ದೀನಿ. ಒಂದು ಕೂಡ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕಂಪನಿಗಳಿಗೆ ನಾನು ಕೊಟ್ಟಿಲ್ಲ. ಓನ್ಲಿ ಪ್ರಾಡಕ್ಟ್ ಬೇಸ್. ನನ್ನ ಹತ್ರ ಬರ್ತಾರೆ, ಕುತ್ಕೊಂತಾರೆ, ಸರ್ ಪ್ರಾಡಕ್ಟ್ ಬೇಸ್ ಅಂದ್ರೆ ಮಾತಾಡಲ್ಲ, ನಿಮ್ದು ಮನಿ ಸರ್ಕ್ಯುಲೇಷನ್ ಅಂದ್ರೆ ಟೀ ಕೊಡಿಸ್ತೀನಿ, ಕುಡೀರಿ, ಎದ್ದೋಗ್ರಿ ಅಂತ ಹೇಳ್ತೀನಿ. ನಾನು ಹೆಸರು ಮಾಡಿದ್ದೀನಿ, ನನ್ನ ಹತ್ರ ವಿದ್ಯೆ ಇದೆ, ಸರಸ್ವತಿ ಇದೆ, ನಾನು ಬಹಳ ಈಸಿಯಾಗಿ ದುಡ್ಡನ್ನ ದುಡಿಬಹುದು. ನನಗೆ ದುಡ್ಡು ದುಡಿಯೋದು ಬಹಳ ಈಸಿ ಆಗಿದೆ, ಬಹಳ ಈಸಿ ಆಗಿದೆ. ಈಗ ಒಂದು ಇನ್ವೆಸ್ಟ್ಮೆಂಟ್ ಗಿಂಪ್ನಿ ನಾನು ಮಾಡ್ಕೊಟ್ಟಂದ್ರೆ 10 ಲಕ್ಷ 20 ಲಕ್ಷ ಬಂದ್ಬಿಡುತ್ತೆ ನನಗೆ. ಬಹಳ ಈಸಿ, ನಂದು ಬ್ರ್ಯಾಂಡ್ ಆಗಿದೆ, ಜನ ನನಗೆ ನಂಬ್ತಾ ಇದ್ದಾರೆ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಂತ ದುಡ್ಡು ನನಗೆ ಬೇಡ. ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್, ಯಾಕಂದ್ರೆ ಅಲ್ಲಿ ಜನರ ಶಾಪ ಇರುತ್ತೆ, ಅಂತ ಜನರ ಶಾಪ ನನಗೆ ಬೇಡ. ಸೊ ನಾನು ಅವರಿಗೆ ಮಾಡಬೇಡಿ ಅಂತಾನೂ ಹೇಳಲ್ಲ, ಅವ್ರಿಗೆ ಮಾಡು ಅಂತಾನೂ ಹೇಳಲ್ಲ. ಟೀ ಕುಡಿಸ್ತೀನಿ, ಎದ್ದು ಕಳಿಸ್ತೀನಿ, ಸರ್ ನೀವು ಉಂಟು, ನಿಮ್ಮ ಥಿಂಕಿಂಗ್ ಉಂಟು, ಟಾಟಾ ಬಾಯ್ ಬಾಯ್. ಇದು ಅಂತೂ ರೂಲ್ಸಿಗೆ ಅಪೋಸಿಟ್ ಇದೆ, ಬಿ ಕೇರ್ಫುಲ್, ನಾಳೆ ಹೆಚ್ಚು ಕಡಿಮೆ ಆಗುತ್ತೆ, ಹುಷಾರ್ ಅಂತ ಹೇಳಿ ಕಳಿಸ್ತೀನಿ ಅವ್ರಿಗೆ. ಸೊ ಒಗ್ಗಟ್ಟಾಗಣ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಣ. ನಿಮ್ ಕಂಪನಿ ಎಲ್ಲೂ ಓಡೋಗಲ್ಲ, ನಿಮ್ ಕಂಪನಿ ಅಲ್ಲೇ ಇರುತ್ತೆ. ನಿಮ್ ಲೀಡರ್ ಎಲ್ಲೂ ಓಡೋಗಲ್ಲ, ನಿಮ್ ಲೀಡರ್ ಅಲ್ಲೇ ಇರ್ತಾನೆ. ನಿಮ್ ಪ್ರಾಡಕ್ಟ್ ಎಲ್ಲೂ ಓಡೋಗಲ್ಲ. ದಿನಾ ಇದ್ದಿದ್ದೆ ಅದನ್ನ ಮಾಡಿ. ನಾನು ನಿಮ್ಮ ಕಂಪನಿ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ, ನಿಮ್ ಲೀಡರ್ ಬಗ್ಗೆ ಮಾತಾಡೋಲ್ಲ ನಾನು. ಐ ಆಮ್ ನಾಟ್ ಫಿಟ್ ಫಾರ್ ದಟ್. ನಾನು ಕೇವಲ ಬೆಳಿಗ್ಗೆ ಇಷ್ಟೊತ್ತಿಂದ ಮಾತಾಡ್ತಿರೋದು ಇಂಡಸ್ಟ್ರಿಯ ಪರವಾಗಿ. ಇಂಡಸ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಓಕೆ.
ನಾನು ಇಂಡಸ್ಟ್ರಿಲಿಂದ ಮಾತಾಡ್ತಾ ಇದ್ದೀನಿ. ನಿಮಗೆ ಏನೇ ಡೌಟ್ ಇದ್ರು ನನ್ನ ನಂಬರ್ ತಗೊಳ್ಳಿ, 9739313938 ಈ ನಂಬರ್ ತಗೊಳ್ಳಿ, ನೇರವಾಗಿ ನನಗೆ ಕಾಲ್ ಮಾಡಿ, ವಾಟ್ಸ್ಆಪ್ ಮಾಡಿ. ನನ್ನ ಫೋನ್ ಎತ್ತಿಲ್ಲ ಅಂದ್ರೆ ಆಡಿಯೋ ರೆಕಾರ್ಡ್ ಹಾಕಿ ನನ್ನ ಜೊತೆಗೆ ಚಾಟ್ ಮಾಡಿ. ಸರ್ ಹಿಂಗಾಗಿದೆ ಏನೇನು ಹೇಳಿ ಅಂತ. ಬೆಳಿಗ್ಗೆ 10 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ ನಾನು. ನಂದೇ ಒಂದೇ ನಂಬರ್ ಇದೆ 20 ವರ್ಷಗಳಿಂದ. ಸೊ ನಾನೇ ಡೈರೆಕ್ಟ್ ಆಗಿ ಎತ್ತೀನಿ. ನನ್ನ ಅಸಿಸ್ಟೆಂಟ್ ಯಾವನಿಗೆ ಹಿಡ್ಕೊಂಡು ಏನು ಯಾರು ಇಲ್ಲ, ಡೈರೆಕ್ಟ್ ನಾನೇ ಎತ್ತೀನಿ, ನಾನೇ ಮಾತಾಡ್ತೀನಿ. ನಾವೆಲ್ಲ ಸಮಾಜಕ್ಕೆ ಏನಾದ್ರೂ ಕೊಡೋ ತರ ವ್ಯಕ್ತಿ ಆಗೋಣ. ನಾವೆಲ್ಲ ಸಮಾಜಕ್ಕೆ ಏನಾದ್ರೂ ಸೇವೆಯನ್ನ ಮಾಡೋಣ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬೆಳೆಸೋ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು 7:39ಕ್ಕೆ ಶುರು ಮಾಡಿದ್ದೆ, ಈಗ 8:39 ಆಗಿದೆ. ಬರೋಬ್ಬರಿ 1 ಗಂಟೆ ಮಾತಾಡಿದ್ದೀನಿ. 1 ಗಂಟೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿಗೆ ಸಮಯ ಮುಕ್ತಾಯವಾಗ್ತಾ ಬಂತು. ನಿಮ್ಮಲ್ಲಿ ಯಾರಾದ್ರೂ ಫೀಡ್ಬ್ಯಾಕ್ ಕೊಡಂಗಿದ್ರೆ ಮಾತನಾಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡಿ. ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡಿ. ನನಗೆ ಅಲ್ಲಿ ಮೋಸ ಆಗಿತ್ತು, ಇಲ್ಲಿ ಮೋಸ ಆಗಿತ್ತು, ಅವೆಲ್ಲ ನನಗೆ ಬೇಡ ಸುದ್ದಿ. ಓಕೆ, ಈ ವಿಷಯದ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡಿ. ಡಿಸೆಂಬರ್ 23 ಹೇಗ್ ಅನಿಸ್ತು, ಇದು ಮಾಡ್ಬೇಕೋ ಬೇಡವಾ, ನೀವೆಲ್ಲ ಬರ್ತಿರೋ ಇಲ್ವೋ? ಓಕೆ, ನಿಮ್ ಕಂಪನಿ ಹೆಸರು ಹೇಳಿದೆ, ನಿಮ್ ಲೀಡರ್ ಹೆಸರು ಹೇಳಿದೆ, ನನಗೆ ಅವೆಲ್ಲ ಬೇಡ. ಇಂಡಸ್ಟ್ರಿಯ ಬಗ್ಗೆ ಮಾತನಾಡಿ, ಇವತ್ತಿನ ಮೀಟಿಂಗ್ ಬಗ್ಗೆ ಮಾತನಾಡಿ. ನನಗೂ ಹೊಗಳೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ಹೊಗಳದವರೆಲ್ಲ ಒಳ್ಳೆಯವರು ಅಂತಾನು ನಾನು ಅನ್ಕೊಳಲ್ಲ. ನನಗೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿ. ಡಿಸೆಂಬರ್ 23 ಏನ್ ಮಾಡೋಣ ಹೇಳಿ. ನನಗೆ ನಿಮ್ ಸಜೆಷನ್ ಬೇಕು, ನಿಮ್ ಸಪೋರ್ಟು ಬೇಕು. ಓಕೆ, ಸೊ ರಮೇಶ್ ನಾಯಕ್ ಕೈ ಎತ್ತಿದ್ದಾರೆ, ಮಾತಾಡ್ತೀನಿ. ರಮೇಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಟಕ ಟಕ ಮಾತಾಡಿ. ಥ್ಯಾಂಕ್ ಯು ಸರ್. ಇವತ್ತು ನಾವು ಒಂದು MLM ಬಗ್ಗೆ ಒಂದು ಅರಿವು ಮೂಡಿಸೋ ಒಂದು ಜಾಗೃತಿ ಒಂದು ಕಾರ್ಯಕ್ರಮ, ಒಂದು ಡಿಸೆಂಬರ್ ಅವತ್ತ ರೈತರ ಒಂದು ದಿನಾಚರಣೆ ಅಂಗವಾಗಿ MLM ಕಂಪನಿ ಕೂಡ ನೀವು ಅದನ್ನ ಒಂದು ಗ್ರೇಟ್ ಆಗಿ ಆಚರಣೆಯನ್ನು ಮಾಡ್ತಿದ್ದಕ್ಕೆ ನನಗೆ ಹೆಮ್ಮೆಯನ್ನು ಕೊಡ್ತಿದೆ. ಅದಕ್ಕೆ ನಾನು ಬರೋ ಒಂದು ವ್ಯವಸ್ಥೆಗೆ ಕೂಡ ನಾನು ಅಲ್ಲಿಗೆ ನಾನು ಬಂದೇ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಹೆಸರು ನಾನು ಬಹಳ ದಿನದಿಂದನೇ ಕೇಳ್ತಾ ಇದ್ದೆ. ಬಟ್ ಇವತ್ತು ನನ್ನ ಒಂದು ಈ MLM ಇಂಡಸ್ಟ್ರಿ ಬಗ್ಗೆ ನನಗೆ ಹೆಮ್ಮಿದೆ. ನೀವೇನು ಹೇಳಿದ್ರ ಇಷ್ಟೆಲ್ಲ ಮಾತಲ್ಲ, ಇವೆಲ್ಲ ಆದ ಘಟನೆಗಳು ಬಹಳ ಇದೆ. ಆದ್ರ ರೈತರಿಗೆ ಮತ್ತು ಜನಗಳಿಗೆ ಇದು ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ತುಂಬಾ ಒಂದು ಅದ್ಭುತವಾದಂತ ಒಂದು ಅಂತ ಹೇಳ್ಬೋದು. ಮತ್ತೆ ಇದ್ರ ಬಗ್ಗೆ ತುಂಬವಾಗಿ ನಮ್ಮ ಡೀಪ್ ಆಗಿ ಹೇಳ್ಬೇಕಾದ್ರೆ ನೀವ್ ಹೇಳ್ತಾ ಇದ್ರಿ ಹೆಂಡ್ರು ಮಕ್ಕಳು ಸಾಕ್ಲಕ್ಕಂತಲ್ಲ, ಅದರ ಬಗ್ಗೆ ಮುಂದೆ ಒಂದು ವಿಷನ್ ಇರೋದು, ಭವಿಷ್ಯತ್ ಕಾಲ ಇದೆ ಅಂತ ಹೇಳ್ತಾರ. ತುಂಬಾ ವಂಡರ್ಫುಲ್ ಸರ್. ಅದ್ರ ಬಗ್ಗೆ ನಾನು ಕೂಡ ನಾನು ಹಿಂದ ಎಷ್ಟೋ ಜನ ಆಡ್ತಾರೋ ಬಿಡ್ತಾರೋ ಸೆಕೆಂಡ್ ಸರ್, ಅವತ್ತಿನ ಒಂದು ಡೇಟಿಗೆ ನಾನು ಬರೋ ಪ್ರಯತ್ನಗೆ 100% ಬಂದು ನಿಮ್ ಜೊತೆ ಕೈ ಜೋಡಿಸ್ತೀನಿ ಸರ್. ನಂದು ಎಲ್ಲರಿಗೂ ಇದೆ ಮಾಡ್ತೀನಿ ಸರ್. ಬಟ್ ಯಾವ ಇಂಡಸ್ಟ್ರಿ ಬಗ್ಗೆ ಎಷ್ಟು ನಿಖರವಾಗಿ ಸ್ಪಷ್ಟವಾಗಿ ಜನಗಳಿಗೆ ಆ ಒಂದು ಮಾರ್ಮಿಕವಾಗಿ ತಿಳಿಸ್ತದ ಅಂತ ಒಂದು ವ್ಯಕ್ತಿಗಳು ಇವತ್ತ ನೀವು ಹೇಳ್ತಾ ಇದ್ರೆ ಒಂದು ಅನುಭವ ಒಂದು ಶೇರ್ ಇಟ್ಕೊಂಡು ಅದಕ್ಕೆ ಇವತ್ತ 100 ಜನ ಅಲ್ಲ ಸರ್, ಇನ್ನೂ ಥೋಡೆ ದಿನದಲ್ಲೇ 1000 ಜನಕ್ಕೂ ನಿಮ್ಮ ಹೆಚ್ಚಿಗೆ ನನ್ನ ಕೈ ಜೋಡಿಸಿ ಇವತ್ತು ನಾನು ಕಲಬುರಗಿ ಡಿಸ್ಟಿಕ್ ಜೇವರಿ ತಾಲೂಕ ಒಂದು ಚಿಕ್ಕ ಗ್ರಾಮದಲ್ಲಿಂದ ನಾ ಮಾತಾಡ್ತಾ ಇದ್ದೀನಿ, ಚಿಕ್ಕ ಅಂಗರಿಗಿಲಿಂದ ಸರ್. 100% ನಿಮ್ಮ ಮಾತಿಗೆ ನಾನು ಸಲ್ಯೂಟ್ ಹೇಳ್ತೀನಿ ಸರ್. 100% ನಮ್ಮ ಇಂಡಿಯಾದ ಜನಗಳನ್ನ ನಾವು ಅದರ MLM ಅಂದ್ರೆ ಏನು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೇರ ದಿಟ್ಟ ನಿರಂತರ ಬಗ್ಗೆ ಆ ಒಂದು ಜಾಗೃತಿ ಕಾರ್ಯಕ್ರಮ ನಾನು ಕೂಡ ಯಾವುದೇ ಒಂದು ಬೇರೆ ಬೇರೆ ಕಂಪನಿ ಮಾಡ್ತಿರ್ಬೋದು, ಬಟ್ ಹೇಳೋ ಸಿಚುನ್ಸ್ ಇಲ್ಲ. ಬಟ್ ಏನಿದೆ ಪ್ರಾಡಕ್ಟ್ ಬೇಸಿಕಲ್ಲಿ 100% ಒಂದು ಆರೋಗ್ಯ ಇದೆ, ಐಶ್ವರ್ಯ ಇದೆ, ಒಂದು ಫ್ಯಾಮಿಲಿ ಶೇವರ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. 100% ನಾನು ಬಂದೇ ಬರ್ತೀನಿ ಸರ್. ಥ್ಯಾಂಕ್ ಯು. MLM ಜೈ MLM ಸರ್. ಆ ಬೆಂಗಳೂರಿಗೆ ನಾನು ಕೂಡ ಒಂದು ಇದಿದೆ ಸರ್, ಅದು ನೋಡೋಣ. ಹಂಗಾದ್ರೆ ನಾನು ಒಬ್ಬನೇ ಬರ್ತೀನಿ ಸರ್. ಆಮೇಲೆ ನನ್ನಿಂದ 100 ಜನ ಕರ್ಕೊಂಬರೋ ಪ್ರಯತ್ನ ನಾ 100% ಮಾಡ್ತೇನೆ. ಖಂಡಿತ ಸರ್, ಬರ್ಬೇಕು. ನನಗೆ ವಾಟ್ಸ್ಆಪ್ ಮಾಡಿ, ಯಾರ್ಯಾರ ಹತ್ರ ನಾನ್ ಟಚ್ ಅಲ್ಲಿ ಇಲ್ಲ ನನಗೆ ವಾಟ್ಸ್ಆಪ್ ಮಾಡಿ, ನಾನು ಪರ್ಸನಲ್ ಟಚ್ ಬರ್ತೀನಿ. ಓಕೆ ಓಕೆ ಸರ್.
ಅವತ್ತಿನ ದಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಪತ್ರಿಕೆ ಕೂಡ ಬಿಡುಗಡೆ ಆಗುತ್ತೆ. ಓಕೆ, ಪ್ರಪಂಚದ ಮೊಟ್ಟ ಮೊದಲ ಕನ್ನಡ ಮಾಸ ಪತ್ರಿಕೆ ಬಿಡುಗಡೆ ಆಗುತ್ತೆ. ಮಾಸ ಪತ್ರಿಕೆ ಕನ್ನಡದಲ್ಲಿ ಬಿಡುಗಡೆ ಆಗುತ್ತೆ, ನಿಮ್ ಮನೆಗೆಲ್ಲ ಬರುತ್ತೆ ತಿಂಗಳ. ಅದನ್ನು ಯೋಜನೆ ಮಾಡ್ತಾ ಇದ್ದೀನಿ. ಇನ್ನು ಬಹಳ ಇದೆ, ಮಾತಾಡೋಣ. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.